ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳತ್ತ ಗಮನ ಹರಿಸೋಣ. ನೇಪಾಳದಲ್ಲಿ ಸಂಭವಿಸಿದ ರಣಭೀಕರ ಪ್ರವಾಹದಲ್ಲಿ 17 ಮಂದಿ ಕನ್ನಡಿಗರು ಕಣ್ಮರೆಯಾಗಿದ್ದಾರೆ. ಶಿವಮೊಗ್ಗದ ದಂಪತಿ ಸುರಕ್ಷಿತವಾಗಿದ್ದು ಭಾರತದ ಗಡಿ ದಾಟಿದ್ದಾರೆ. ಬರಪೀಡಿತ ತಾಲೂಕುಗಳ ಪಟ್ಟಿಯಿಂದ ಹಲವು ತಾಲೂಕುಗಳನ್ನು ಕೈಬಿಟ್ಟಿದ್ದಕ್ಕೆ ರೈತರು ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ದಾರೆ. ಕಳೆದ ವರ್ಷ ಆರ್ಎಸ್ಎಸ್ ಪರೇಡ್ನಲ್ಲಿ ಪಾಲ್ಗೊಂಡಿದ್ದ 2 ಶಿಕ್ಷಕರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಇದು ವಿವಾದ ಸೃಷ್ಟಿ ಮಾಡಿದೆ. ನೇಪಾಳಕ್ಕೆ ಪ್ರವಾಸ ತೆರಳಿದ್ದ ಶಿವಮೊಗ್ಗದ ಹೊಸನಗರದ ವಕೀಲ ದಂಪತಿ ವಾಪಸ್ಸಾಗಿದ್ದಾರೆ. 50 ಜನರ ತಂಡದಲ್ಲಿದ್ದ ವಕೀಲ ಕೆಬಿ ಪ್ರಶಾಂತ್ ದಂಪತಿ ನೇಪಾಳಕ್ಕೆ ತೆರಳಿದ್ರು. ಆದರೆ ಭೀಕರ ಪ್ರವಾಹ ಹಿನ್ನೆಲೆಯಲ್ಲಿ ಪೋಖ್ರಾ ಸ್ಥಳಕ್ಕೆ ತೆರಳಿದ್ದ ಪ್ರವಾಸಿಗರನ್ನ ಕಠ್ಮಂಡುವಿನಲ್ಲಿಯೇ ತಡೆ ಹಿಡಿಯಲಾಗಿತ್ತು. ಪ್ರವಾಸ ಮೊಟಕುಗೊಳಿಸಿ ನೇಪಾಳ ಗಡಿ ದಾಟಿ ಭಾರತದ ಲುಂಬಿನಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಎಲ್ಲಾ 56 ಪ್ರವಾಸಿಗರು ಸುರಕ್ಷಿತವಾಗಿದ್ದೇವೆ ಎಂದು ವಿಡಿಯೋ ಮೂಲಕ ವಕೀಲ ಪ್ರಶಾಂತ್ ತಿಳಿಸಿದ್ದಾರೆ. ಹಾಗೆ ನಮ್ಮ ಪ್ರವಾಸನ ಎಲ್ಲರೂ ಕೂಡ ನಮ್ಮ ಜೊತೆ 54 ಜನ ಬಂದರು, ಅಷ್ಟು ಸೇಫ್ ಆಗಿದ್ದೇವೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ದಾವಣಗೆರೆ ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆ 721807005555 9480803201 9060798768ಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ವ್ಯಕ್ತಿಯ ಹೆಸರು, ಮೊಬೈಲ್ ನಂಬರ್ ಬಗ್ಗೆ ಮಾಹಿತಿಗೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸೂಚಿಸಿದ್ದಾರೆ. ಕೇವಲ ಕನ್ನಡಿಗರ ಅಲ್ಲದೆ ಪ್ರವಾಹದಲ್ಲಿ ಸಿಲುಕಿರುವ ಬೇರೆ ರಾಜ್ಯದವರು ಕೂಡ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಬರಪೀಡಿತ ಜಿಲ್ಲೆಯಿಂದ ಬೆಳಗಾವಿ ಕೈಬಿಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲೂ ತೀವ್ರ ಬರದ ಛಾಯೆ ಇದೆ. ಆದರೂ ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿಲ್ಲ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಬರ ಅಧ್ಯಯನ ಮಾಡಿದ್ದಾರೆ. ತಕ್ಷಣವೇ ಬೆಳಗಾವಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಸಿದ್ದಾರೆ. ತಕ್ಷಣ ನೀವು ಏನಾಗೈತೆ ಅಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತಬೇಕು. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗಮನ ಹರಿಸಿ ಜಿಲ್ಲೆಯನ್ನು ನೀವು ಇವತ್ತು ಬರ ಘೋಷಣೆಯಿಂದ ಕೈ ಬಿಟ್ಟಿದ್ದಾರೆ. ಅದರಾಗ ಬರ ಅಧ್ಯಯನ ತಂಡ ಬಂದು ಬರೀ ಕಾಟಾಚಾರಕ್ಕೆ ಬಂದು ಏನಾಗೈತೆ ಅಂದ್ರೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ರೈತನ ಕಣ್ಣೀರಿಸುವಂಥ ಕೆಲಸ ಮಾಡಬೇಕು. ತಕ್ಷಣ ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರಗಾಲ ಘೋಷಣೆ ಮಾಡಿ ಬರಗಾಲಕ್ಕೆ ಸಂಬಂಧಪಟ್ಟಂಥ ಏನು ಕಾಮಗಾರಿ ಸಂಬಂಧ ಎಲ್ಲ ಅನುದಾನಗಳು ಬಿಡುಗಡೆ ಮಾಡಿ ರೈತರ ಒಂದು ಬಾಳನ್ನು ಹಸಿರು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಬರಪೀಡಿತ ಪಟ್ಟಿಯಿಂದ ಕಲಬುರಗಿ ಜಿಲ್ಲೆಯನ್ನ ಕೈಬಿಟ್ಟಿದ್ದಕ್ಕೆ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಖ್ಯ ರಸ್ತೆ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಪೊಲೀಸರ ಕ್ರಮದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಿಂದ 3 ಮಂತ್ರಿಗಳಾಗಿದ್ದರೂ ಬರಗಾಲ ಘೋಷಣೆ ಮಾಡಿಲ್ಲ. ಕೂಡಲೇ ಸರ್ಕಾರ ಮರುಪರಿಶೀಲನೆ ನಡೆಸಿ ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಮಂತ್ರಿಗಳಿದ್ರು ಕೂಡ ಬರಗಾಲದಿಂದ ಮಲತಾಯಿ ಧೋರಣೆ ತೋರಿದರೆ ಕೇಂದ್ರದ ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೇಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಬರಗಾಲನ್ನ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಗೆ ಬಂದಿದ್ದಾರೆ. ಉಸ್ತುವಾರಿ ಮಂತ್ರಿಗಳು ರೈತರ ಹೊಲಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆದರೂ ಕೂಡ ರೈತರಿಗೆ ಮಲತಾಯಿ ಧೋರಣೆ ತೋರ್ತಕ್ಕಂಥ ನೀತಿ ಯಾವ ಮಾನದಂಡಗಳನ್ನ ಬರಗಾಲನ್ನ ಕೈ ಬಿಟ್ಟಿದ್ರಿ? ಬರಪೀಡಿತ ತಾಲೂಕು ಪಟ್ಟಿಯಿಂದ ಗದಗ ಜಿಲ್ಲೆಯ 6 ತಾಲೂಕುಗಳನ್ನು ಬಿಟ್ಟಿದ್ದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಜಿಲ್ಲೆಯ 6 ತಾಲೂಕಿನಲ್ಲಿ ಭೀಕರ ಬರಗಾಲದ ಛಾಯೆ ಇದ್ದರೂ ಕೇವಲ ಗಜೇಂದ್ರಗಡ ತಾಲೂಕನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಜೂನ್ನಲ್ಲಿ 25%, ಜುಲೈನಲ್ಲಿ 37% ಮಳೆ ಕೊರತೆಯಾಗಿದೆ. ಪರಿಸ್ಥಿತಿ ಹೀಗಿದ್ದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರಿದೆ. ಕೂಡಲೇ ಸರ್ಕಾರ ಗದಗ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ, ರೋಣ ತಾಲೂಕುಗಳನ್ನು ಕೂಡ ಬರಪೀಡಿತ ಎಂದು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಇದೇ ಧೋರಣೆಯನ್ನು ಮುಂದುವರಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರೈತ ಸಂಘಟನೆಯವರು ಕೂಡಿಕೊಂಡು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾತು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋದಾತು ಮಾಡಿ ಮುಂದೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸನ ನಾವೆಲ್ಲ ರೈತ ಸಂಘಟನೆಯವರು ಕೂಡಿ ಮಾಡ್ತೀವಿ. ಕೊಪ್ಪಳ ತಾಲೂಕನ್ನ ಬರಪೀಡಿತ ಎಂದು ಘೋಷಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಟಗೇರಿ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಕೊಪ್ಪಳ ಜಿಲ್ಲೆಯ ಕುಕನೂರು, ಗಂಗಾವತಿ ಹಾಗೂ ಕನಕಗಿರಿಯನ್ನ ಬರಪೀಡಿತ ತಾಲೂಕುಗಳೆಂದು ಘೋಷಿಸಿದೆ. ಆದರೆ ಕೊಪ್ಪಳವನ್ನ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗಿಲ್ಲ. ಕೂಡಲೇ ಕೊಪ್ಪಳ ತಾಲೂಕನ್ನ ಬರಪೀಡಿತ ಎಂದು ಘೋಷಣೆ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಕೊಪ್ಪಳ ತಾಲೂಕು ಬರ ಘೋಷಣೆ ಆಗಲೇಬೇಕು.
ಆಗಲಿವರೆಗೆ ನಮ್ಮ ಹೋರಾಟನ ನಾವು ಬಿಡಂಗಿಲ್ಲ. ಎಲ್ಲ ರೈತರು ಸೇರಿ, ಮಹಿಳಾ ರೈತರು ಬರ್ತಾರೆ, ನಾವು ರೈತರು ಎಲ್ಲ ಸೇರಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಕೊಪ್ಪಳ ತಾಲೂಕು ಬರ ಘೋಷಣೆ ಆಗಲೇಬೇಕು. ಜಾನುವಾರುಗಳಿಗೆ ಮೇವುಗಳನ್ನು ಒದಗಿಸಬೇಕು. ಚಿಕ್ಕಮಗಳೂರಿನಲ್ಲಿ ಕಡೂರನ್ನ ಬರಪೀಡಿತ ತಾಲೂಕುಗಳ ಪಟ್ಟಿಯಿಂದ ಕೈಬಿಟ್ಟಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. 2 ದಿನಗಳ ಕಾಲ ಮಾಜಿ ಶಾಸಕ ವೈಎಸ್ವಿ ದತ್ತ ಪಾದಯಾತ್ರೆ ಆರಂಭಿಸಿದ್ದಾರೆ. ಕಲ್ಕೆರೆಯಿಂದ ಆರಂಭಿಸಿರುವ ಪಾದಯಾತ್ರೆ ಸುಮಾರು 40 ಕಿಲೋಮೀಟರ್ ಕ್ರಮಿಸಲಿದೆ. ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡಾ 38ರಷ್ಟು ಮಳೆ ಕುಂಠಿತವಾಗಿದೆ. ಹೀಗಿದ್ದರೂ ಕಡೂರು ಬರಪೀಡಿತ ತಾಲೂಕುಗಳ ಪಟ್ಟಿಯಿಂದ ಹೊರಗಿಡಲಾಗಿದೆ. ಕಳೆದ 10 ವರ್ಷಗಳಿಂದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿದ್ದ ಕಡೂರನ್ನ ಕೈಬಿಟ್ಟಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾದಗಿರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹುಣಸಗಿ ಬಾಲಕಿಯರ ಪ್ರೌಢಶಾಲೆ ಶಿಕ್ಷಕ ಗುರುರಾಜ್ ಜೋಶಿ, ಕುಪ್ಪಿ ಪ್ರಾಥಮಿಕ ಶಾಲೆ ಶಿಕ್ಷಕ ಅಣ್ಣಾ ಸಾಹೇಬ್ ದೇಶಮುಖ್ ಅವರನ್ನ ಅಮಾನತು ಮಾಡಲಾಗಿದೆ. ಈ ಶಿಕ್ಷಕರು ಕಳೆದ ವರ್ಷ ನವೆಂಬರ್ನಲ್ಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿದ್ದ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ರು. 9 ತಿಂಗಳ ಬಳಿಕ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಿ ಯಾದಗಿರಿ ಡಿಡಿಪಿಐ ಆದೇಶಿಸಿದ್ದಾರೆ. ಮಂಗಳೂರಿನಲ್ಲಿ ದೌರ್ಜನ್ಯ ಪ್ರಶ್ನಿಸಿ ಪೊಲೀಸರಿಗೆ ದೂರು ನೀಡಿದ್ದ ಯುವತಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಖಾಸಗಿ ಮೆಡಿಕಲ್ ಕಾಲೇಜ್ ಸ್ಟಾಫ್ ನರ್ಸ್ ಆಗಿದ್ದ ಯುವತಿಗೆ ನೌಶಾದ್ ಎಂಬಾತ ಧಮಕಿ ಹಾಕಿದ್ದಾನೆ. ಪೊಲೀಸರಿಗೆ ಶರಣಾಗುವುದಕ್ಕಿಂತ ಮುಂಚೆ ನಿನ್ನ ತಲೆ ತೆಗಿತೀನಿ, ಕೊಲ್ಲದೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಆರೋಪಿ ವಿರುದ್ಧ ದೂರು ನೀಡಿದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಯುವತಿ ವಿಶ್ವ ಹಿಂದೂ ಪರಿಷತ್ ಮೊರೆ ಹೋಗಿದ್ದಾರೆ. ಯಾಕೆ ಮನೆ ಒಳಗಡೆ ಬಿಟ್ಟಿದೆ ಅಂತ ಕಾಲ್ ಮಾಡಿ ಕೇಳುವಾಗ ಆ ಕಾಲ್ನ ಅವನು ರಿಸೀವ್ ಮಾಡಿದ. ಆ ಟೈಮಲ್ಲಿ ರಿಸೀವ್ ಆಗಿ ಅವಳ ಮೊಬೈಲ್ ಅವನ ಕೈಯಲ್ಲಿತ್ತಲ್ವಾ, ಸೊ ನಮ್ಮ ನಂಬರ್ ಎಲ್ಲ ಅವನಿಗೆ ಸಿಕ್ಕಿರೋದು. ಈಗ ನಾವು ಕೊಟ್ಟು ಒಂದು 10 ಡೇಸ್ ಆಯಿತು. 10 ಡೇಸ್ ಆಗಿನೂ ನಾವು ಅವನ ಹೆದರಿಕೆಯಲ್ಲಿ ಇಲ್ಲಿ ಮನೆ ಮಾಡಿದ್ದು. ಮನೆ ಸಹ ಖಾಲಿ ಮಾಡಿಕೊಂಡು ನಮ್ಮ ಊರಿಗೆ, ಸ್ವಂತ ಊರಿಗೆ ಹೋಗಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸೈನಿಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕಲಬುರಗಿಯಲ್ಲಿ ಹೆತ್ತ ಮಗನನ್ನೇ ಜಲಾಶಯಕ್ಕೆ ಬಿಸಾಡಿ ಕೊಂದು ಏನೂ ಗೊತ್ತಿಲ್ಲದಂತೆ ನಡೆಸಿದ್ದ ತಂದೆ ಕೊನೆಗೂ ಲಾಕ್ ಆಗಿದ್ದಾನೆ. ಧಾರವಾಡದಲ್ಲಿ ಪತ್ನಿಯನ್ನ ಕೊಂದ ಪತಿ ನೇಣಿಗೆ ಶರಣಾಗಿದ್ದಾನೆ. ಶಿವಮೊಗ್ಗದಲ್ಲಿ ದುರುಳನೊಬ್ಬ ಗುಂಡಿಕ್ಕಿ ನಾಯಿ ಹತ್ಯೆ ಮಾಡಿದ್ದಾನೆ. ಕಲಬುರಗಿಯಲ್ಲಿ 4 ವರ್ಷದ ಮಗನನ್ನ ಜಲಾಶಯಕ್ಕೆ ಬಿಸಾಡಿದ ತಂದೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಂಡತಿ ಜೊತೆ ಜಗಳವಾಡಿಕೊಂಡಿದ್ದಂತಹ ಸೋಮರಾವ್ ಹೂಗಾರ್ ಎಂಬಾತ 4 ವರ್ಷದ ಮಗ ಗುಂಡೇಶ್ನನ್ನ ನಾಗರಾಳ ಡ್ಯಾಂಗೆ ಬಿಸಾಡಿದ. ಇನ್ನು ಗಂಡ ಸೋಮರಾವ್ ಹೂಗಾರ್ ಜೊತೆ ಜಗಳವಾಡಿಕೊಂಡಿದ್ದಂತಹ ಪತ್ನಿ ಕಲ್ಪನಾ ಮಗನ ಜೊತೆ ತವರಿಗೆ ಬಂದಿದ್ರು. ನಿನ್ನೆ ಅತ್ತೆ ಮನೆಗೆ ಬಂದಿದ್ದಂತಹ ಸೋಮರಾವ್ ಕೆಲ ಹೊತ್ತು ಮಗನ ಜೊತೆ ಆಟವಾಡಿದ. ನಂತರ ಹೇಳದೆ ಕೇಳದೆ ಮಗನನ್ನ ಕರೆದುಕೊಂಡು ಹೋಗಿದ್ದ. ಮಗನನ್ನ ಡ್ಯಾಂಗೆ ಎಸೆದು ಮತ್ತೆ ಅತ್ತೆ ಮನೆಗೆ ಬಂದು ಏನೂ ಗೊತ್ತಿಲ್ಲವಂತೆ ನಾಟಕವಾಡಿದ. ಮಗುವಿಗಾಗಿ ಹುಡುಕಾಟ ಆರಂಭಿಸಿದ ತಾಯಿ ಕಲ್ಪನಾ ಕೊನೆಗೆ ಚಿಂಚೋಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಪರಿಶೀಲನೆ ವೇಳೆ ಜಲಾಶಯದ ಹಿನ್ನೀರಿನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಆರೋಪಿ ಸೋಮರಾವ್ನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹಾಡಹಗಲೇ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ. ನಡು ರಸ್ತೆಯಲ್ಲೇ ವ್ಯಕ್ತಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಜನರ ಮೇಲೆ ದಾಳಿ ಮಾಡ್ತಿದ್ದ ಕೋತಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಗಜಪಡೆ ಅಂಬಾವಿಲಾಸ ಅರಮನೆ ಆವರಣ ತಲುಪಿದೆ. ಈ ವೇಳೆ ಜನರ ನೋಡಿ ನಾದಸ್ವರ ಶಬ್ದ ಕೇಳಿದ ಆನೆ ಶ್ರೀರಾಮ ಗಾಬರಿಗೊಂಡ ಘಟನೆಯೂ ನಡೆದಿದೆ. ಬಸ್ ವ್ಯವಸ್ಥೆ ಮಾಡುವಂತೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಕಬ್ಬಳ್ಳಿ ಗೇಟ್ನ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಕಬ್ಬಳ್ಳಿ, ಗುಣಸಾಗರ, ಮಂಗೇನಹಳ್ಳಿ, ಸಿದ್ದಾಪುರ ಗ್ರಾಮಸ್ಥರು ಧರಣಿ ಕುಳಿತರು. ಚಿಕ್ಕಮಗಳೂರು ಬಾಣಾವರ ಸಂಚರಿಸುವ ಬಸ್ ತಡೆದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದ್ರು. ನಿರೀಕ್ಷೆಯಂತೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುತ್ತಿಲ್ಲ ಎಂದು ಕೂಲಿ ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದ ಕೂಲಿ ಕಾರ್ಮಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಬಹುದಿನಗಳಿಂದ ಸ್ಥಳೀಯವಾಗಿ ಸೂಕ್ತ ಕಾಮಗಾರಿ ಆರಂಭಿಸಿ ಉದ್ಯೋಗ ನೀಡುವ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಕ್ರಮ ಕೈಗೊಳ್ಳುತ್ತಿಲ್ಲ. ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆ ಕೃಷಿ ಚಟುವಟಿಕೆ ಕೂಡ ನಡೆಯುತ್ತಿಲ್ಲ. ಇದರಿಂದಾಗಿ ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂದು ಕೂಲಿ ಕಾರ್ಮಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ.
ಏನಿದೆಯಲ್ಲ ಮಳೆ ನೀರು ಹರ್ಕೊಂಡ್ ಬಂದ್ರೆ ಇಲ್ಲಿ ನೀರು ನಿಲ್ತವೆ, ಗಿಡಗಳು ಸಸ್ಯಗಳು ಭೂಮಿ ಒಳಗೆ ನೀರು ನಿಲ್ತಾಗುತ್ತೆ. ಅದು ಕಾಯ್ಕೆ ರೋಜ ಎಕ್ಕ ಸಮ ಕಾಡಿರ ಮತ್ತ ದೂರ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆ ಅಂಬಾವಿಲಾಸ ಅರಮನೆ ಆವರಣ ಪ್ರವೇಶಿಸಿದೆ. ಜಯಮಾರ್ತಾಂಡ ದ್ವಾರ ಮೂಲಕ ಆಗಮಿಸಿದ ಗಜಪಡೆಯನ್ನ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಶ್ರೀವತ್ಸ, ಜಿಟಿ ದೇವೇಗೌಡ, ಹರೀಶ್ ಗೌಡ, ಡಿಸಿ ಲಕ್ಷ್ಮೀಕಾಂತ ರೆಡ್ಡಿ, ಅರಣ್ಯಾಧಿಕಾರಿ ರವಿಶಂಕರ್ ಸೇರಿದಂತೆ ಹಲವರು ಸ್ವಾಗತ ಕೋರಿದ್ರು. ವಿವಿಧ ಕಲಾ ತಂಡಗಳ ಪ್ರದರ್ಶನ ಕಣ್ಮನ ಸೆಳೆಯಿತು. ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಬೆನಕ ಗೋಲ್ಡ್ ಕಂಪನಿ ವತಿಯಿಂದ ಬ್ಯಾರಿಕೇಡ್ ಸಮರ್ಪಿಸಲಾಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಸುಬುಧೇಂದ್ರ ತೀರ್ಥರ ಸಮ್ಮುಖದಲ್ಲಿ ಬೆನಕ ಗೋಲ್ಡ್ ಕಂಪನಿಯ ನಿರ್ದೇಶಕ ಭರತ್ ಕುಮಾರ್ ಮತ್ತು ಪದಾಧಿಕಾರಿಗಳು 50 ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿದ್ದಾರೆ. ಮಠಕ್ಕೆ ಆಗಮಿಸುವ ಭಕ್ತರ ಸುರಕ್ಷತೆ ಹಾಗೂ ಸುಗಮ ದರ್ಶನ ವ್ಯವಸ್ಥೆ ಕಲ್ಪಿಸಲು ಬ್ಯಾರಿಕೇಡ್ ಸಮರ್ಪಿಸಲಾಗಿದೆ ಎಂದು ಬೆನಕ ಗೋಲ್ಡ್ ಕಂಪನಿಯ ನಿರ್ದೇಶಕ ಭರತ್ ಕುಮಾರ್ ತಿಳಿಸಿದ್ದಾರೆ.